ನಮ್ಮ ಮಂಡ್ಯ ಜಿಲ್ಲೆಗೆ ಅಧಿಕೃತವಾಗಿ ಪಕ್ಷ ದೃಷ್ಟಿಯಲ್ಲಿ ಮೊದಲನೇ ಬಾರಿಗೆ ಪ್ರಧಾನಿಯವರ 11 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಒಂದು ಪತ್ರಿಕಾಗೋಷ್ಠಿ ನಡೆಸೋದು ನಿಜಕ್ಕೂ ಒಂದು ಸೌಭಾಗ್ಯ. ನಮ್ಮ ಮಂಡ್ಯ ಜಿಲ್ಲೆಯ ಭಾಜಪಾ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಉಪಸ್ಥಿತರಿರೋದು ನಿಜಕ್ಕೂ ಸಂತೋಷದ ವಿಚಾರ. ಮತ್ತು ಮಂಡ್ಯದ ಎಲ್ಲ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಸಹ ಇದ್ದಾರೆ ಪತ್ರಿಕಾಗೋಷ್ಠಿ ದೃಷ್ಟಿಯಲ್ಲಿ, ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಪ್ರಧಾನಮಂತ್ರಿ ಅವರ 11 ವರ್ಷದ ಸಾಧನೆ, 11 ವರ್ಷ ಪೂರೈಸಿದ ಸಂದರ್ಭದಲ್ಲಿ ದೇಶಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಸಾಧಿಸಿರುವಂತದ್ದು ಎಲ್ಲಾನು ಕೂಡ ನಮ್ಮ ಮಾಧ್ಯಮದ ಮಿತ್ರರ ಜೊತೆಗೆ ಮತ್ತೆ ನಿಮ್ಮ ಮೂಲಕ ನಿಮ್ಮ ಎಲ್ಲ ವೀಕ್ಷಕರು ಮತ್ತೆ ಸಮಸ್ತ ಜನತೆಗೂ ಕೂಡ ಏನು ಸಾಧನೆ ಇದೆ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ದೃಷ್ಟಿಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದೆವು. ನಾವು ಅಧಿಕಾರಕ್ಕೆ ಬಂದಿದ್ವಿ ಅಂದ್ರೆ ಮೋದಿ ಲೆಡ್ ಸರ್ಕಾರಗಳು ಆ ಸಂದರ್ಭದಲ್ಲಿ ಭಾರತ ಒಂದು ಅಸಮತೋಲಿತವಾದಂತಹ ಆರ್ಥಿಕತೆಯಾಗಿ ಗುರುತಿಸಲಾಗಿದೆ. ಅಸಮತೋಲಿತವಾದಂತಹ 5 ಆರ್ಥಿಕತೆಯ ಪಟ್ಟಿಯಲ್ಲಿ ಭಾರತವನ್ನು ಗುರುತಿಸಲಾಗಿದೆ. ಅದನ್ನು ನಾವು 2025ರಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಇವತ್ತು ದೇಶದ 5 ಪ್ರಬಲವಾಗಿರತಕ್ಕಂತಹ ಆರ್ಥಿಕತೆಯ ಪಟ್ಟಿಯಲ್ಲಿ ಭಾರತವನ್ನು ಸೇರಿದೆ. ಅಧಿಕೃತವಾಗಿ GDPಯ ದೃಷ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಭಾರತವನ್ನು ಬಂದಿದೆ. ಇದಕ್ಕೆ ಇಂಥ ಒಂದು ಸಾಧನೆ ನಮ್ಮ ಪ್ರಧಾನಮಂತ್ರಿ, ಕ್ಯಾಬಿನೆಟ್, 10 ವರ್ಷ 11 ವರ್ಷ ಎಲ್ಲ ನಾಯಕರು, ಭಾಜಪಾ ನಾಯಕರು ಮತ್ತೆ ಏನು ಈ ನೀತಿ ನಿಯಮಗಳು ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ರೂಪಿಸಿದರೆ ಸಂಪೂರ್ಣವಾಗಿ ಅವರಿಗೆ ಕೀರ್ತಿಯನ್ನು ಸಲ್ಲಬೇಕಾಗಿರ್ತಕ್ಕಂಥದ್ದು. ಆರ್ಥಿಕ ಶಕ್ತಿ ಒಂದೇ ಅಲ್ಲ, ಇವತ್ತು ಮಿಲಿಟರಿ ಶಕ್ತಿನೂ ಕೂಡ ನಾವು ಆಗಿದ್ವಿ. ಬಹಳ ಸ್ಪಷ್ಟವಾಗಿ ಎಲ್ಲಕ್ಕಿಂತ ದೊಡ್ಡ ಉದಾಹರಣೆ ಈ ಒಂದು ಆಪರೇಷನ್ ಸಿಂಧೂರಲ್ಲೇ ನೀವು ನೋಡ್ಬೋದು. ನಿರ್ದಿಷ್ಟವಾಗಿ ಬರೀ ಭಯೋತ್ಪಾದಕರ ಒಂದು ಏನು ಶಿಬಿರಗಳು ಇದ್ದಾವೆ ಅಲ್ಲಿಗೆ ದಾಳಿ ನಡೆಸಿ ಭಾರತದ ಒಂದು ಏನು 26 ನಾಯಕರನ್ನು ನಾವು ಭಯೋತ್ಪಾದಕರನ್ನು ಕೊಲೆ ಮಾಡ್ತೇವೆ. ಅವ್ರಿಗೆ ನಿರ್ದಿಷ್ಟವಾಗಿ ಒಂದು ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೂ ಕೂಡ ಪಾಠವನ್ನು ಕಳಿಸಿದ್ದಾರೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಬಳಸಿರುವಂತದ್ದು ಅಸ್ತ್ರಗಳು ಎಲ್ಲಾನು ಕೂಡ ಭಾರತದಲ್ಲೇ ಉತ್ಪಾದಿಸಿರುವಂತದ್ದು. ಮೇಕ್ ಇನ್ ಇಂಡಿಯಾಗೂ ಕೂಡ ಬಹಳ ದೊಡ್ಡ ಒಂದು ಪ್ರೋತ್ಸಾಹ ಆಗಿದೆ. ಭಾರತ ಒಂದು ಆರ್ಥಿಕ ಶಕ್ತಿ, ಒಂದು ಮಿಲಿಟರಿ ಶಕ್ತಿನೂ ಕೂಡ ಆಗಿ ಗುರುತಿಸಾಗಿದೆ. ಇಡೀ ವಿಶ್ವದಲ್ಲಿ ನಮ್ಮನ್ನೇ ಈ ಒಂದು ಶಕ್ತಿಯಾಗಿ ಗುರುತಿಸಲಾಗಿದೆ. ಅದ್ರ ಜೊತೆಗೆ ಬರೀ ನಮ್ಮ ಆರ್ಥಿಕ ವ್ಯವಸ್ಥೆ ಅಲ್ಲ, ಮಿಲಿಟರಿ ವ್ಯವಸ್ಥೆ ಅಲ್ಲ, ಭಾರತ ತಮ್ಮ ಇತಿಹಾಸದಲ್ಲಿ ಯಾವತ್ತೂ ಒಂದು ಸಾಂಸ್ಕೃತಿಕ ಶಕ್ತಿ, ನಮ್ಮ ಏನು ಪಾರಂಪರೆಯ ಆಧಾರ ಮೇಲೆ ಸದಾ ನಮ್ಮ ಭಾರತವನ್ನು ಯಾವತ್ತೂ ಗುರುತಿಸಲಾಗಿದೆ. ಆ ದೃಷ್ಟಿಯಲ್ಲೂ ಸಹ ಒಂದು ಒಳ್ಳೆ ಹೋರಾಟ ಆಗಿದೆ. ಉಜ್ಜಯಿನಿನ ಮಹಾಕಾಳ ದೇವಸ್ಥಾನ ಏನಿದೆ ಅದಕ್ಕೆ ಜೀರ್ಣೋದ್ಧಾರ ಆಗಿದೆ. ನಮ್ಮ ಕಾಶಿ ವಿಶ್ವನಾಥ್ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭವ್ಯವಾದಂತಹ ರಾಮ ಮಂದಿರ 500 ವರ್ಷದ ಹೋರಾಟ ಆಗಿದ ನಂತರ ಇವಾಗ ಅದರ ಪುನರ್ ನಿರ್ಮಾಣ ಆಗಿ ನಮ್ಮ ಮೈಸೂರು ಜಿಲ್ಲೆಯಿಂದಾನೇ ಶಿಲೆಯನ್ನು ಸಿಕ್ಕಿ ಮೈಸೂರಿನವಲ್ಲೇ ಅದನ್ನ ಕೆತ್ತಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಅಂದ್ರೆ ಮಂಡ್ಯದವ್ರಿಗೂ ಹೆಮ್ಮೆಯ ವಿಷಯ ಅಂತ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪಾರಂಪರೆ, ಆರ್ಥಿಕ ಶಕ್ತಿ, ಮಿಲಿಟರಿ ಶಕ್ತಿ ಜೊತೆಗೆ ಜನರ ಹಿತದೃಷ್ಟಿಗೂ ಕೂಡ ಎಲ್ಲ ಒಂದು ಕ್ಷೇತ್ರ, ಯಾವ ಕ್ಷೇತ್ರದಲ್ಲೂ ಕೇಳಿ ಎಲ್ಲ ಒಂದು ಅಭಿವೃದ್ಧಿ ಆಗ್ತಾ ಇದೆ. ಜನರ ಹಿತದೃಷ್ಟಿಗಾಗಿ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಇದ್ದಾರೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ನಿರ್ದಿಷ್ಟವಾಗಿ ಕೆಲವು ಸಂಗತಿಗಳು ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ನೀವು 10 ವರ್ಷ UPA ಸರ್ಕಾರ ಮತ್ತು 10 ವರ್ಷ ಮೋದಿ ಸರ್ಕಾರಕ್ಕೆ ನೀವು ಹೋಲಿಕೆ ಮಾಡಿ ಆ ಸಂಗತಿಗಳೇ ನಿಮಗೆ ಸಾಕ್ಷಿ ಆಗುತ್ತೆ. ಆವರೇಜ್ ಇನ್ಫ್ಲೇಷನ್ ರೇಟ್ ಏನಿತ್ತು ನಮ್ಮ UPA ಸರ್ಕಾರದ 10 ವರ್ಷದಲ್ಲಿ 8.2%, ಈ 10 ವರ್ಷದಲ್ಲಿ 5%ಗೆ ನಾವು ಮಿತಿಯಲ್ಲಿ ಇಟ್ಟಿದ್ವಿ. ಎಂಪ್ಲಾಯ್ಮೆಂಟ್ ಸುಮಾರು ಅವ್ರ ಅವಧಿಯಲ್ಲಿ 2 ಕೋಟಿ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ವಿ. ಇವಾಗ ನಾವು 17 ಜನರಿಗೆ ಅಂದ್ರೆ 17 ಕೋಟಿ ಜನರಿಗೆ ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ವಿ. ಅತ್ಯಂತ ಒಂದು ಬಡ ಪರಿಸ್ಥಿತಿಯಲ್ಲಿರುವಂತದ್ದು ಏನು ವರ್ಗಗಳು ಇದ್ದಾವೆ, ಸುಮಾರು 377 ಮಿಲಿಯನ್ ಏನಿದ್ರು ಅದು ಇವಾಗ 75 ಮಿಲಿಯನ್ ಅಷ್ಟು ಕಡಿಮೆ ಆಗಿದೆ. ಅಂದ್ರೆ ಅದು IMF ವರ್ಲ್ಡ್ ರಿಪೋರ್ಟ್ ಪ್ರಕಾರ ಅದು ಏನು ಬಡತನ ಒಂದು ರೇಖೆಯ ಒಂದು ಏನು ಮಿತಿ ಇತ್ತು ಅದನ್ನು ಕೂಡ ಹೆಚ್ಚು ಮಾಡಿದ್ದಾರೆ. $2 ಅಲ್ಲಿ ಇತ್ತು, ಇವಾಗ $3 ಮಾಡಿದ್ದಾರೆ. ಆ ಬಡತನ ರೇಖೆಯನ್ನು ಕೂಡ ಹೆಚ್ಚಾಗಿದ್ರು ಸಹ ನಮ್ಮ ಬಡತನ, ಭಾರತದಲ್ಲಿರುವಂತ ಬಡತನ ಕಡಿಮೆ ಆಗಿದೆ. ಇದಕ್ಕೂ ಕೂಡ ಈ ಎಲ್ಲ ಒಳ್ಳೆ ಯೋಜನೆಗಳೇ ಕಾರಣ. ಅದ್ರ ಜೊತೆಗೆ ಟ್ಯಾಕ್ಸ್ ಕಲೆಕ್ಷನ್ ಅಂದ್ರೆ ನಾವು ಉತ್ಪಾದಿಸ್ತಾ ಇರುವಂತದ್ದು ಏನು ಹಣ ಅದು ಹೆಚ್ಚಾಗ್ತಾ ಇದೆ, ಅದಕ್ಕಾಗಿ ಟ್ಯಾಕ್ಸ್ ಕೂಡ ಹೆಚ್ಚಾಗಿ ನಾವು ಸಂಗ್ರಹಿಸ್ತಾ ಇದೀವಿ. UPA ಸರ್ಕಾರದಲ್ಲಿ 3.9 ಕೋಟಿ, ನಮ್ಮಲ್ಲಿ 90.2 ಕೋಟಿ.
FDI $308 billion ಇನ್ವೆಸ್ಟ್ಮೆಂಟ್ UPA ಸರ್ಕಾರದಲ್ಲಿ, ನಮ್ಮಲ್ಲಿ $748 billion. ಮೆಟ್ರೋ ನಿರ್ಮಾಣದಲ್ಲಿ ಅವರು ಬರೀ 248 ಕಿಲೋಮೀಟರ್ ಮೆಟ್ರೋ ನಿರ್ಮಾಣ ಮಾಡಿದ್ರು. ನಾವು 1013 ಕಿಲೋಮೀಟರ್ ಮೆಟ್ರೋಗಳನ್ನು ನಿರ್ಮಾಣ ಮಾಡಿದ್ವಿ. 29 ನಗರದಲ್ಲಿ ನಾವು ಮೆಟ್ರೋವನ್ನು ಪ್ರಾರಂಭ ಮಾಡಿದ್ವಿ. ಅವರ ಅವಧಿಯಲ್ಲಿ ಬರೀ 5 ನಗರದಲ್ಲಿ. ಅದ್ರ ಜೊತೆಗೆ ಹೈವೇ ಕನ್ಸ್ಟ್ರಕ್ಷನ್ ನಾವು ಹೋಲಿಕೆ ಮಾಡಿದ್ರೆ ಅವರ ಸಮಯದಲ್ಲಿ ಬರೀ 8 ಅಥವಾ 11 ಕಿಲೋಮೀಟರ್ ಒಂದ್ ದಿನಕ್ಕೆ ನಿರ್ಮಾಣ ಆಗ್ತಾ ಇತ್ತು. ನಮ್ಮ NDA ಸರ್ಕಾರ ಬಂದಿದ ನಂತರ 37 ಕಿಲೋಮೀಟರ್ ಪರ್ ಡೇ ಆಗ್ತಾ ಇದೆ ಹೈವೇ ಕನ್ಸ್ಟ್ರಕ್ಷನ್. ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿ UPA ಅಲ್ಲಿ 335 ಗಿಗಾವಾಟ್ಸ್ ಆಗ್ತಾ ಇತ್ತು. ಈಗ NDA ಸರ್ಕಾರದಲ್ಲಿ 176 ಗಿಗಾವಾಟ್ಸ್ ಅನ್ನು ನಾವು ರಿನ್ಯೂಯಬಲ್ ಎನರ್ಜಿಯನ್ನು ಉತ್ಪಾದಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಬ್ಯಾಂಕ್ ಅಕೌಂಟ್ಗಳು ಅವರ UPA ಸರ್ಕಾರದಲ್ಲಿ 58% ಆಗಿತ್ತು. ಈಗ ಬಹುತೇಕ ಸಮಸ್ತ ಭಾರತೀಯರಿಗೆ ಒಂದು ಬ್ಯಾಂಕ್ ಅಕೌಂಟ್ ಬಂದಿದೆ. ಇಂಥ ಒಂದು ಲಾಭದಾಯಕ ಒಂದು ಆಡಳಿತ ಆಗಿದೆ ಭಾರತೀಯರಿಗೆ. ರೈಲ್ವೆ ಎಲೆಕ್ಟ್ರಿಫಿಕೇಶನ್ ನೀವು ಹೇಳ್ಬೇಕಂದ್ರೆ UPA ಸರ್ಕಾರದಲ್ಲಿ 4500 ಕಿಲೋಮೀಟರ್ಸ್ ಆಗಿತ್ತು ಅಷ್ಟೇ. ನಮ್ದು ಅದು ಆವರೇಜ್. ಭಾರತದ ಒಂದು ಸ್ವಾತಂತ್ರ್ಯ ಆಗಿದ ನಂತರ ಆವರೇಜ್ ನೋಡಕ್ ಹೋದ್ರೆ 4500 ಕಿಲೋಮೀಟರ್ಸ್ ಪರ್ 10 years. ಅದರಲ್ಲೂ ಸಹ ಅದೇ ಆವರೇಜ್ ಅಂತೆ UPA ಸರ್ಕಾರ 4500 ಕಿಲೋಮೀಟರ್ಸ್ ಮಾಡ್ತಾರೆ. ಮೋದಿ ಸರ್ಕಾರ ಬಂದಿದ ನಂತರ 10 ವರ್ಷದಲ್ಲೇ 40,000 ಕಿಲೋಮೀಟರ್ ಅನ್ನು ಎಲೆಕ್ಟ್ರಿಫಿಕೇಶನ್, ಅಂದ್ರೆ ಬಹುತೇಕ ಭಾರತದ ಎಲ್ಲ ರೈಲ್ವೆ ಲೈನ್ಗಳು ಎಲೆಕ್ಟ್ರಿಫಿಕೇಶನ್ ಕೂಡ ಆಗಿದೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಪಟ್ಟಿಯಲ್ಲಿ, ಅಂದ್ರೆ ವ್ಯವಹಾರ ಎಷ್ಟು ಸುಲಭವಾಗಿ ನಾವು ಮಾಡಬಹುದು ಇಲ್ಲಿ ಭಾರತದಲ್ಲಿ ಅಂತ ಆ ಪಟ್ಟಿಯಲ್ಲೂ ಕೂಡ ನಾವು ಹೋಲಿಕೆ ಮಾಡಿದ್ರೆ UPA ಟೈಮ್ ಅಲ್ಲಿ ನಮ್ಮ ರ್ಯಾಂಕಿಂಗ್ 134. ಇವಾಗ ಭಾರತ 63ನೇ ರ್ಯಾಂಕ್ ನಲ್ಲಿ ಇದೆ. ಇಂಥ ನಾವು ಹೋಲಿಕೆ ಮಾಡೋದು ಎಷ್ಟೋ ಸಂಗತಿಗಳಿದೆ. ನಾವೇ ಇಲ್ಲಿ ಸುತ್ತಮುತ್ತ ಮಂಡ್ಯ, ಮೈಸೂರು, ಬೆಂಗಳೂರಲ್ಲಿ ನಾವೇ ಆಚೆಗೆ ಹೋದ್ರೆ ಈ ಒಂದು ಅಭಿವೃದ್ಧಿಯನ್ನು ಕಾಣಬಹುದು. ನಮ್ಮ ಮೈಸೂರು ಬೆಂಗಳೂರು ಹೆದ್ದಾರಿನೇ ಅದಕ್ಕೆ ದೊಡ್ಡ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಅದ್ರ ಜೊತೆಗೆ ಜನರ ಹಿತದೃಷ್ಟಿಯಲ್ಲಿ ಅನೇಕ ಒಳ್ಳೆ ಯೋಜನೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಜಲ್ ಜೀವನ್ ಮಿಷನ್ ಇರ್ಬೋದು, ಅದರಲ್ಲಿ ನೇರ ನಲ್ಲಿ ಸಂಪರ್ಕ ಇರ್ಬೋದು, ಏನು ನಮ್ಮ ಎಲೆಕ್ಟ್ರಿಫಿಕೇಶನ್ ನೇರ ಒಂದು ವಿದ್ಯುತ್ ಅನ್ನು ಕೂಡ ಕೊಡೋದು ಮನೆ ಮನೆಗೂ ಕೂಡ. ಅದ್ರ ಜೊತೆಗೆ ಆವಾಸ್ ಯೋಜನೆ ಮೂಲಕ ಅನೇಕರಿಗೆ ಮನೆಯನ್ನು ಕೊಡುವಂತ ಲಕ್ಷಾಂತರ ಜನರಿಗೆ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಈ ಸ್ವಚ್ಛ ಭಾರತ ಏನು ಆಂದೋಲನ ಶುರುವಾಯಿತು ಅವರ ಮೊದಲನೇ ಟರ್ಮ್ ಇಂದಾನೆ, ಅದರಲ್ಲಿ ಸುಮಾರು ಲಕ್ಷಾಂತರ ಶೌಚಾಲಯಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಪರಿಣಾಮ ಅಂತಾನು ಕೂಡ ನೀವು ಕೇಳ್ಬೋದು. ನಮ್ಮ ಈ ಪಾವರ್ಟಿ ಆಗ್ಲೇ ಮಾತಾಡಿದೀನಿ, ಎಷ್ಟು ನಮ್ಗೆ ವ್ಯತ್ಯಾಸ ಆಗಿದೆ ಅಂದ್ರೆ 250 ಮಿಲಿಯನ್ಗಿಂತ ಹೆಚ್ಚು ಜನ ಒಂದು ಅತ್ಯಂತ ಬಡ ಪರಿಸ್ಥಿತಿಯಿಂದ ಆಚೆ ತೆಗೆದಿರ್ತಕ್ಕಂಥದ್ದು 25 ಕೋಟಿ ಜನ. ಅದರ ಜೊತೆಗೆ ಏನು ಪಶು ಮರಣದ ಒಂದು ಏನು ರೇಟ್ ಇತ್ತು ಅದನ್ನು ಕೂಡ ಬಹಳ ಕಡಿಮೆ ಆಗಿದೆ. ಯಾಕಂದ್ರೆ ಅವ್ರಿಗೆ ಶುದ್ಧ ಕುಡಿಯೋ ನೀರಿದೆ, ಮತ್ತೆ ಅದ್ರ ಜೊತೆಗೆ ಇದು ನಮ್ಮ ಸ್ಯಾನಿಟೇಷನ್ ಕೂಡ ಬಹಳಷ್ಟು ಇಂಪ್ರೂವ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಸುಮಾರು 60,000 ಇಂದ 70,000 ಅಷ್ಟು ಇನ್ಫೆಂಟ್ ಡೆತ್ಗಳು ಅವರ್ಟ್ ಆಗಿರ್ತಕ್ಕಂಥದ್ದು ಅಂತ ಬಹಳನು ಕೂಡ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ. ಇದು ಎಲ್ಲಾನು ಕೂಡ ವರ್ಲ್ಡ್ ಅಂದ್ರೆ IMF ಅಥವಾ ಮಾನಿಟರಿ ಫಂಡ್ ಮೂಲಕ ಅಥವಾ ವರ್ಲ್ಡ್ ಬ್ಯಾಂಕ್ ಮೂಲಕ ಬಂದಿರ್ತಕ್ಕಂಥ ಸಂಗತಿಗಳು. ಬರೀ ಭಾರತ ಸರ್ಕಾರ ಹೇಳ್ತಾ ಇಲ್ಲ ಅಥವಾ ಭಾರತದ ಒಂದು ಸಂಸ್ಥೆ ಹೇಳ್ತಾ ಇಲ್ಲ, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹೇಳ್ತಾ ಇರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಾವು ಕರ್ನಾಟಕಕ್ಕೆ ಬರಬೇಕಂದ್ರೆ ನಮ್ಮ ಏನು ಹೆದ್ದಾರಿಗಳು ನಿರ್ಮಾಣ ಮಾಡಿರತಕ್ಕಂಥದ್ದು ಇಲ್ಲಿ ಕರ್ನಾಟಕದಲ್ಲೇ ನಮ್ಮ ಮೈಸೂರು ಬೆಂಗಳೂರು ಹೈವೇ ಆಗ್ಲೇ ನಾನು ಉಲ್ಲೇಖ ಮಾಡಿದ್ದೀನಿ. ಅದರ ಜೊತೆಗೆ ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ರಸ್ತೆ ಇಲ್ಲಿ 27,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಅದ್ರ ಜೊತೆಗೆ ರೈಲ್ವೆ ಇಲಾಖೆಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇದೇ ಬಜೆಟ್ ಅಲ್ಲಿ ನಮ್ಗೆ ಸುಮಾರು 7,564 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದಾರೆ ಅನೇಕ ರೈಲ್ವೆ ಅಭಿವೃದ್ಧಿಗಾಗಿ. ಮತ್ತೆ ಇಲ್ಲಿ 10 ವಂದೇ ಭಾರತ್ ರೈಲ್ಗಳನ್ನು ಶುರು ಮಾಡಿದ್ದಾರೆ. ಅದರ ಜೊತೆಗೆ 56 ರೈಲ್ವೆ ನಿಲ್ದಾಣಗಳನ್ನು ಅಮೃತ್ ಭಾರತದ ಯೋಜನೆಯಲ್ಲಿ ಅದನ್ನು ಕೂಡ ಆಧುನೀಕರಣ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ಏರ್ಪೋರ್ಟ್ ಇಲ್ಲಿ ಬೆಂಗಳೂರು ಏರ್ಪೋರ್ಟ್ ಕೂಡ ನಮ್ಮ ಈ ಕೇಂದ್ರದ ಅಡಿಯಲ್ಲೇ ಅದು ನವೀಕರಣ ಆಗಿರೋದು. 2ನೇ ಟರ್ಮಿನಲ್ ಕೂಡ ಕೇಂದ್ರದ ಒಂದು ಅಡಿಯಲ್ಲೇ ಅದು ನಿರ್ಮಾಣ ಆಗಿರ್ತಕ್ಕಂಥದ್ದು. ಶಿವಮೊಗ್ಗ ಅಲ್ಲಿ ಹೊಸ ಏರ್ಪೋರ್ಟ್ ಬಂದಿದೆ. ಮೈಸೂರಲ್ಲೂ ಕೂಡ ಇವತ್ತು ಒಂದು ಸಹಿ ಸುದ್ದಿ ಸಿಕ್ಕಿದೆ ನಮ್ಗೆ. ಕ್ಯಾಬಿನೆಟ್ ಅಲ್ಲಿ ನಾವು ಕೂಡ ಮುಖ್ಯಮಂತ್ರಿಗೆ ಒಂದು ವಿನಂತಿ ಮಾಡಿದ್ವಿ, ಆ ಪ್ರಕ್ರಿಯೆಯನ್ನು ಮುಗಿಸಿ ಅಂತ. ಇನ್ನು 120 ಕೋಟಿ ಮಿಕ್ಕಿದೆ. ಅದಕ್ಕೆ ಒಂದು ಇರಿಗೇಷನ್ ಚಾನೆಲ್ ಮತ್ತೆ ಬಾಕ್ಸ್ ಚಾನೆಲ್ ನ ಸ್ಥಳಾಂತರ ಮಾಡಬೇಕಾಗಿದೆ. ಅದಕ್ಕಾಗಿ ಅದನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇವಾಗ ಮೈಸೂರಲ್ಲೂ ಕೂಡ ಏರ್ಪೋರ್ಟ್ ಶೀಘ್ರದಲ್ಲಿ ಆಗುತ್ತೆ.
ಸೊ ಎಲ್ಲ ಒಳ್ಳೆ ಬೆಳವಣಿಗೆಗಳು ನಾವು ಮೆಚ್ಚಬೇಕಾಗಿದೆ. ಮೂಲ ಸೌಕರ್ಯ ಇರ್ಬೋದು, ಜನರ ಹಿತದೃಷ್ಟಿಯಲ್ಲಿ ಯೋಜನೆ ಇರ್ಬೋದು, ಪಾರಂಪರ್ಯ ಸಂರಕ್ಷಣೆ ಇರ್ಬೋದು, ಎಲ್ಲ ಕಡೆನೂ ಕೂಡ ಒಂದು ಅಭಿವೃದ್ಧಿ ಆಗ್ತಾ ಇದೆ. ನಿರ್ದಿಷ್ಟವಾಗಿ ಮತ್ತು ಮಂಡ್ಯಕ್ಕೆ ಬಹಳ ಮುಖ್ಯವಾದದ್ದು ರೈತರ ಕಲ್ಯಾಣ. ಇದರಲ್ಲೂ ಕೂಡ ಯಾರು ನಿಜಕ್ಕೂ ಹೋಲಿಕೆ ಮಾಡಕ್ಕಾಗಲ್ಲ. ನಮ್ಮ ಮೋದಿ ಸರ್ಕಾರದಲ್ಲಿ ಎಷ್ಟು ನಮ್ಮ ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಏನೇನ್ ಮಾಡಿದ್ದಾರೆ. ಈ ಬಜೆಟ್ ಅಲ್ಲೇ ತಾವೆಲ್ಲರೂ ನೋಡಿರ್ಬೇಕು. MSME ಮತ್ತೆ ಇನ್ವೆಸ್ಟ್ಮೆಂಟ್ ಹಾಗೂ ನಮ್ಮ ಇನೋವೇಷನ್ ಜೊತೆಗೆ ರೈತರ ಕಲ್ಯಾಣ, ರೈತರಿಗೋಸ್ಕರ ಅಗ್ರಿಕಲ್ಚರ್ ಅಂತ ಒಂದು ಯಂತ್ರ ಆಗಿ ಅದನ್ನ ನಮ್ಮ ಭಾರತದ ವಿಕಸಿತ ಭಾರತ ರೂಪಿಸಲಿಕ್ಕೆ ಅಗ್ರಿಕಲ್ಚರ್ ಸೆಕ್ಟರ್ನೇ ಒಂದು ಯಂತ್ರ ಅಂತ ಗುರುತಿಸಿದ್ದಾರೆ. ಅದ್ರ ಜೊತೆಗೆ ಕೃಷಿ ಬಜೆಟ್ ಅನ್ನು ಇತಿಹಾಸದಲ್ಲಿ ಒಂದು ಹಣ ಮೀಸಲಿಡೋದು ಎಲ್ಲೂ ಕಂಡಿಲ್ಲ ನಾವು. ನಮ್ಮ MSP ಏನು ನಮ್ಮ ಕನಿಷ್ಠ ಬೆಂಬಲ ಬೆಲೆ, ಇಲ್ಲಿ ಉತ್ಪಾದನೆ ವೆಚ್ಚಕ್ಕಿಂತ 50ಕ್ಕೂ ಹೆಚ್ಚು ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿದರೆ ಹಾಗೂ ರೈತರಿಗೆ ಬೆಲೆ ವ್ಯತ್ಯಾಸದಿಂದ ಕೂಡ ರಕ್ಷಣೆಯನ್ನು ಸಿಕ್ಕಿದೆ. PM ಕಿಸಾನ್ ಯೋಜನೆ ಮೂಲಕ 58 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಸುಮಾರು 13,669 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಕೊಟ್ಟಿದ್ದಾರೆ. ಬೆಲೆ ವಿಮಾ ಅಂದ್ರೆ ಈ ಫಸಲ್ ಬಿಮಾ ಯೋಜನೆ ಮೂಲಕ ಇಂದು ನಮ್ಮ ವಿಮಾ ಕೊಡಬೇಕಾಗಿದೆ. ಅದಕ್ಕೂ 35 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಈ ಯೋಜನೆಯಲ್ಲಿ ವಿಮಾವನ್ನು ಮಾಡಿಸಿದ್ದಾರೆ. 2,500 ಕೋಟಿ ರೂಪಾಯಿ ವಿತರಿಸಲಾಗಿದೆ. ಸೊ ಇಂಥ ಒಳ್ಳೆ ಯೋಜನೆ ಮೂಲಕ ರೈತರ ಕಲ್ಯಾಣಕ್ಕಾಗಿ ಈ ಸರ್ಕಾರವನ್ನು ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಆಗ್ಲೇ ಹೇಳಿದೀನಿ, ಬಡವರಿಗೋಸ್ಕರ, ನಮ್ಮ ರೈತರಿಗೋಸ್ಕರ, ನಮ್ಮ ಅತಿ ಸಣ್ಣ ಮತ್ತು ಮಧ್ಯಮ ಏನು ವ್ಯಾಪಾರಸ್ಥರಿದ್ದಾರೆ MSME ಮೂಲಕ ಅವ್ರಿಗೂ ಕೂಡ ಒಂದು ಒಳ್ಳೆ ಕ್ರೆಡಿಟ್ ಇರ್ಬೋದು, ಅವ್ರಿಗೆ ಒಳ್ಳೆ ವ್ಯವಸ್ಥೆ ಇರ್ಬೋದು, ತರಬೇತಿ ಇರ್ಬೋದು, ಅವ್ರಿಗೆ ಕೌಶಲ್ಯ ಅಭಿವೃದ್ಧಿ ಇರ್ಬೋದು, ಎಲ್ಲಾನು ಕೂಡ ಅನೇಕ ಸ್ಕೀಮ್ಗಳಿದೆ. ಮೇಕ್ ಇನ್ ಇಂಡಿಯಾ, ನಮ್ಮ ಮೈಸೂರು ಸಂಸ್ಥಾನ, ಅದು ಮಂಡ್ಯನೂ ಕೂಡ ಬಹಳ ಪ್ರಸಿದ್ಧ ಆಗಿರ್ತಕ್ಕಂಥದ್ದು. ಹಳೆಯ ಕಾಲದಲ್ಲಿ ಮೇಕ್ ಇನ್ ಮೈಸೂರು ಅಂತ ಎಲ್ಲ ಮೈಸೂರು ಬ್ರ್ಯಾಂಡ್ ಅಲ್ಲಿ ಯಾವ ರೀತಿ ಮಾಡಿದ್ರು ಅದೇ ರೀತಿ ಮೇಕ್ ಇನ್ ಇಂಡಿಯಾ ಅಲ್ಲಿ ಸಂಪೂರ್ಣವಾಗಿ ಮೇಕ್ ಇನ್ ಇಂಡಿಯಾ ಉತ್ಪನ್ನಗಳು, ಮೇಕ್ ಇನ್ ಇಂಡಿಯಾ ವಸ್ತುಗಳು ಇವಾಗ ಎಲ್ಲರಿಗೂ ಲಭ್ಯವಿದೆ. ಭಾರತಕ್ಕೋಸ್ಕರ ಉತ್ಪಾದಿಸ್ತಾ ಇದೆ. ಬರೀ ಭಾರತಕ್ಕೋಸ್ಕರ, ಇಡೀ ವಿಶ್ವಕ್ಕೋಸ್ಕರ ನಾವು ಅನೇಕ ವಸ್ತುಗಳನ್ನು ಉತ್ಪಾದಿಸ್ತಾ ಇದ್ವಿ, ಉತ್ಪನ್ನಗಳನ್ನು ಉತ್ಪಾದಿಸ್ತಾ ಇದ್ವಿ. ಸೊ ಇಂಥ ಒಳ್ಳೆ ಎಲ್ಲ ಕ್ಷೇತ್ರದಲ್ಲೂ ಸಂಪೂರ್ಣವಾಗಿ ಒಂದು ಅಭಿವೃದ್ಧಿ ಆಗುವಾಗ ನಾವು ಪ್ರಧಾನಮಂತ್ರಿ ಅವರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ರಾಜ್ಯದ ಸಮಸ್ತ ಜನರು, ಇಡೀ ದೇಶದ ಸಮಸ್ತ ಜನರು ಅವರ ಕೆಲಸವನ್ನು ಮೆಚ್ಚಿ ಇವತ್ತು ಸತತ 3ನೇ ಬಾರಿಗೆ ಅವ್ರನ್ನ ಪ್ರಧಾನಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡಿದರೆ. ಅವರ ನೇತೃತ್ವದಲ್ಲಿ ಈ ವಿಕಸಿತ ಭಾರತ ಏನಿದೆ, ಭಾರತದ ಸಮಗ್ರ ಸಂಪೂರ್ಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ಹೆಜ್ಜೆ ಇಟ್ಟಿದ್ವಿ. ಮುಂಬರುವ ಪೀಳಿಗೆಗೆ ಒಳ್ಳೆ ವಾತಾವರಣ ಕೊಡೋದ್ರಲ್ಲಿ ಕೆಲಸವನ್ನು ಮಾಡಿದರೆ. ಅಮೃತ್ ಕಾಲಕ್ಕೆ ನಾವೆಲ್ಲರೂ ಹೇಳ್ತಿದೀವಿ, ಮಾಡುವಂತ ನಿರ್ಣಯಗಳು ಮುಂದೆ ಭವಿಷ್ಯದಲ್ಲಿ ನಾವು ರೂಪಿಸುವಂತದ್ದು ಏನೇನು ಚೌಕಟ್ಟಿದೆ ಅದು 100 ವರ್ಷಕ್ಕೂ ಭಾರತೀಯರಿಗೆ ಲಾಭ ಆಗುವಂತ ಕೆಲಸ ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರ ನಮ್ಮ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಸಕಾರಾತ್ಮಕವಾಗಿ ಭಾರತೀಯರಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದೆ. ನಿಮ್ಮೆಲ್ಲರ ಒಂದು ಬೆಂಬಲ ಬೇಕಾಗಿದೆ, ಕೈ ಜೋಡಿಸಬೇಕಾಗಿದೆ. ನಮ್ಮ ಮಂಡ್ಯ ಜಿಲ್ಲೆಯನ್ನು ಕೂಡ ಯಾವತ್ತೂ ಸಹ ಒಂದು ಪ್ರಗತಿಪರ ಕ್ಷೇತ್ರ. ಯಾವುದೇ ಒಂದು ಹೋರಾಟದಲ್ಲೂ ಸಹ ಇದು ಪ್ರಥಮವಾಗಿ ನಿಂತಿರುವಂತಹ ಕ್ಷೇತ್ರ. ಕನ್ನಡ ಮಾತಾಡೋದ್ರಲ್ಲೂ ಸಹ ಇದು ಪ್ರಥಮವಾಗಿ ನಿಂತಿರುವಂತಹ ಕ್ಷೇತ್ರ. ಎಲ್ಲ ನೋಡೋದು ಕೂಡ ಮಂಡ್ಯ ಯಾವಾಗ್ಲೂ ಬಹಳ ಒಂದು ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಪ್ರಥಮವಾಗಿ ನಿಂತಿರುವಂತಹ ಕ್ಷೇತ್ರ. ಇವರು ಕೂಡ ನಮ್ಮ ಪ್ರಧಾನಮಂತ್ರಿಯ ಜೊತೆಗೆ ಕೈ ಜೋಡಿಸ್ಕೊಂಡು ವಿಕಸಿತ ಭಾರತದಲ್ಲಿ ನಮ್ಮ ವಿಕಸಿತ ಮಂಡ್ಯನೂ ಕೂಡ ನಾವು ಅನುಭವಿಸಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೋರಾಟ ಮಾಡಬೇಕಾಗಿದೆ. ಭಾರತದ ಅಭಿವೃದ್ಧಿ, ನಮ್ಮ ಸಮಸ್ತ ಜನರ ಹಿತದೃಷ್ಟಿಯ ಒಂದು ಕೆಲಸಕ್ಕಾಗಿ ಮತ್ತೆ ಅದ್ರ ಜೊತೆಗೆ ನಮ್ಮ ಪಾರಂಪರ್ಯವನ್ನು ಕೂಡ ಸಂರಕ್ಷಣೆ ಮಾಡೋ ದೃಷ್ಟಿಯಲ್ಲಿ ನಾವೆಲ್ಲರೂ ಮುಂದುವರಿತಾ ಇದೀವಿ. ಇದಕ್ಕಾಗಿ ಮತ್ತೊಮ್ಮೆ ನಾನು ಮಂಡ್ಯದ ಜನತೆಗೆ ನಾನು ವಿನಂತಿ ಮಾಡ್ತೀನಿ, ನೀವು ಕೂಡ ಕೈ ಜೋಡಿಸಿ ಮತ್ತು ಶ್ರೇಷ್ಠ ಭಾರತಕ್ಕಾಗಿ ನೀವೆಲ್ಲರೂ ಮುಂದುವರಿರಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ನನ್ನ ಪೂರ್ವಕವಾದ ಕೃತಜ್ಞತೆಗಳು. ತಮ್ಮ ಪ್ರಶ್ನೆಗಾಗಿ ನಾವು ಇವತ್ತು ಫ್ಲೋರನ್ನು ಓಪನ್ ಮಾಡ್ತೀವಿ. ಕಾವೇರಿ ಆರತಿ ಮಾಡೋದಕ್ಕೆ ಆದ್ರೆ ಮಂಡ್ಯದಲ್ಲಿ ರೈತರು ವಿರೋಧ ವ್ಯಕ್ತ ಆಗ್ತದೆ. ನಿಮ್ಮ ನಿಲುವೇನು? ನಾನು ಈ ನಮ್ಮ ರಾಜಕೀಯ ವೃತ್ತ ಜೀವನ ಪ್ರಾರಂಭ ಆಗಿದ್ದು ಮೊದಲು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದೀನಿ. ಅಮ್ಯೂಸ್ಮೆಂಟ್ ಪಾರ್ಕಿನ ಅವಶ್ಯಕತೆ ಇಲ್ಲ ಅಂತ ಬೇಕಾದಷ್ಟು ಸತಿ ಹೇಳಿದ್ದೀನಿ. ಇದು ರೈತರು ಆಗ್ಲೇ ಬಹಳ ಸ್ಪಷ್ಟವಾಗಿ ಇದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ, ವಿರೋಧನೂ ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿ ಏನು ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ರೈತರ ಧ್ವನಿನೇ ನೀವು ಪ್ರಥಮವಾಗಿ ಪರಿಗಣಿಸಬೇಕಾಗಿದೆ. ಅದಾಗಿದ ನಂತರ ನೀವು ಸೂಕ್ತವಾದಂತಹ ಸ್ಥಳದಲ್ಲಿ ನೀವು ಅಭಿವೃದ್ಧಿ ಮಾಡಿ, ಏನು ಸಮಸ್ಯೆ ಇಲ್ಲ, ಅಭಿವೃದ್ಧಿನೂ ಕೂಡ ಬೇಕಾಗಿದೆ. ಆದ್ರೆ ಬರೀ ಇದೇ ಜಾಗದಲ್ಲಿ ನೀವು ಈ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ಬೇಕು ಅಂತ ಏನಿಲ್ಲ.
ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ಜಾಗಗಳಿದಾವೆ, ಅನೇಕ ಕ್ಷೇತ್ರಗಳಿದಾವೆ. ಅಲ್ಲೂ ಕೂಡ ನೀವು ಬಂದು ಅಭಿವೃದ್ಧಿ ಮಾಡಬಹುದು. ಅದೇನೋ ಬ್ಲಫ್ ಜಾಗದಲ್ಲೂ ಅವರು ಅದನ್ನ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಅವರು ದಯವಿಟ್ಟು ಅದನ್ನ ಪರಿಗಣಿಸಿ. ಅಂದ್ರೆ ರೈತರು ಏನು ಸಲಹೆ ಕೊಡ್ತಾ ಇದ್ದಾರೆ ಅದನ್ನ ಅವರು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಅವಶ್ಯಕ. ಒಂದು KRS ಏನು ಮೂಲ ಸೌಕರ್ಯ ಇದೆ, ಅದು ಇವಾಗ 100 ವರ್ಷಕ್ಕಿಂತ ಹೆಚ್ಚು ಐ ಥಿಂಕ್ ವರ್ಷಗಳು ಅದು ಆಗ್ಲೇ ನಿರ್ಮಾಣ ಆಗಿದೆ. ಸೊ ಅದು ಕೂಡ ಒಂದು ಸೂಕ್ಷ್ಮತೆ ಇದೆ. ಅದ್ರ ಜೊತೆಗೆ ಸುತ್ತಮುತ್ತ ಪ್ರಕೃತಿ ಇರುವಂತದ್ದು ವಲಯ. ಸೊ ಆ ನಿಟ್ಟಿನಲ್ಲೂ ಕೂಡ ಅದು ಅಧಿಕೃತವಾಗಿ ಈಕೋ ಸೆನ್ಸಿಟಿವ್ ಝೋನ್ ಆಗಿ ಗುರುತಿಸಲಾಗಿದೆ. ಆದ್ರೂ ಸಹ ಜನರ ಭಾವನೆ ಏನಿದೆ, ರೈತರ ಭಾವನೆ ಏನಿದೆ, ಅದನ್ನು ಕೂಡ ನಾವು ಪರಿಗಣಿಸಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸಹ ಮತ್ತು ನಾವು ಕೂಡ ಅದಕ್ಕೆ ಸೇರ್ಪಡೆ ಆಗಿರೋದು ಏನಕ್ಕೆ ಅಂದ್ರೆ ಜನರ ಧ್ವನಿ ಆಗಿದ್ದೀವಿ. ಜನರ ಏನು ತಮ್ಮ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ ಅದರ ಮೇರೆಗೆ ನಾವು ಕೆಲಸವನ್ನು ಮಾಡೋದು. ಈ ನಿಟ್ಟಿನಲ್ಲಿ ನಮ್ಮ ರೈತರು, ಸ್ಥಳೀಯರು, ಅಂದ್ರೆ ಅಲ್ಲಿ ಬದುಕ್ತಾ ಇರೋರಿಗೆ ಇದು ಒಂದು ನಕಾರಾತ್ಮಕವಾದಂತ ಬೆಳವಣಿಗೆ ಅಂತ ಅವ್ರು ಹೇಳುವಾಗ ನಾವು ಕೂಡ ಯಾವಾಗ್ಲೂ ಅವ್ರ ಜೊತೆಗೆ ಇರ್ತೀವಿ. ಪ್ರವಾಸೋದ್ಯಮ ಬೆಳೆಯೋದಕ್ಕೆ ಬಹಳ ಬೇರೆ ಬೇರೆ ಅವಕಾಶಗಳಿದಾವೆ. ಎಷ್ಟೋ ಜಾಗದಲ್ಲಿ ನಾವು ಪ್ರವಾಸೋದ್ಯಮಕ್ಕೋಸ್ಕರ ಅಭಿವೃದ್ಧಿ ಮಾಡ್ಬೇಕು. ಬರೀ KRS ಅಲ್ಲ. KRS ಆಗ್ಲೇ ಬೃಂದಾವನ್ ಗಾರ್ಡನ್ಗೆ 1000 ಜನ ಬರ್ತಾರೆ ದಿನನಿತ್ಯ. ನಿಮ್ಗೆ ಗೊತ್ತಿದೆ ಟ್ರಾಫಿಕ್ ಗೋಸ್ಕರ ಏನೇನೋ ನಮ್ಗೆ ಸಮಸ್ಯೆ ಇದೆ. ಸುತ್ತಮುತ್ತ ಹೋಗೋಕೆ ಆಗಲ್ಲ. ಅಲ್ಲಿ ಟ್ರಾಫಿಕ್ ವಾರಾಂತ್ಯದಲ್ಲಿ ಹೋದ್ರೆ ಅಲ್ಲಿ ನಮ್ಗೆ ಹೋಗೋಕೆ ಆಗಲ್ಲ. ಸೊ ಪ್ರವಾಸೋದ್ಯಮ ದೃಷ್ಟಿಯಲ್ಲಿ ಅನುಕೂಲ ಆಗುವಂತ ವ್ಯವಸ್ಥೆ ಮಾಡೋದು ಹೊರತು ಬೇರೆ ಹೊಸದಾಗಿ ನೀವು ಅಮ್ಯೂಸ್ಮೆಂಟ್ ಪಾರ್ಕ್ ಇತ್ಯಾದಿ ಎಲ್ಲ ಮಾಡ್ಬೇಕಂದ್ರೆ ಬೇರೆ ಜಾಗ ಗುರುತಿಸಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಥಳೀಯರ ಒಂದು ಅಭಿಪ್ರಾಯವನ್ನು ನೀವು ಪರಿಗಣಿಸಬೇಕು. ಆರ್ತಿ ಕಾವೇರಿ ಆರ್ತಿ ಅವರು ಧಾರ್ಮಿಕ ಪಾರಂಪರೆಗಳು, ಸಂಸ್ಕೃತಿ ಅದೆಲ್ಲಾನು ಕೂಡ ಮಾಡೋದ್ರಲ್ಲಿ ನಮ್ದೇನ್ ಸಮಸ್ಯೆ ಇಲ್ಲ. ಸಂಸ್ಕೃತಿಯಿಂದಾನೇ ಬಂದಿರ್ತಕ್ಕಂಥದ್ದು ನಮ್ಮ ಮಂಡ್ಯ, ಮೈಸೂರು ಎಲ್ಲಾ ಜಿಲ್ಲೆಗಳು. ಆ ಸಂಸ್ಕೃತಿಯನ್ನು ನೀವು ಮುಂದುವರಿಯೋದು ಏನ್ ಸಮಸ್ಯೆ ಇಲ್ಲ. ಹೊಸ ಪದ್ಧತಿಗಳನ್ನು ನೀವು ಸೃಷ್ಟಿ ಮಾಡೋದ್ರಲ್ಲೂ ಏನ್ ಸಮಸ್ಯೆ ಇಲ್ಲ. ಆದ್ರೆ ನೀವು ಸೂಕ್ತವಾಗಿ ಸೂಕ್ತ ಜಲವನ್ನು ಆಯ್ಕೆ ಮಾಡಿ ಅಲ್ಲಿ ಮಾಡ್ಕೊಳ್ಳಿ ಅಂತ ನಾವು ಕಾವೇರಿ ಆರ್ತಿಗೆ 100 ಕೋಟಿ, ಅಮ್ಯೂಸ್ಮೆಂಟ್ ಪಾರ್ಕ್ ಸೇರಿ 100 ಕೋಟಿ ಬರೀ ಕಾವೇರಿ ನನ್ಗೆ ಗೊತ್ತಿಲ್ಲ. ಅದು ಯಾರು ಅಂತ ಒಂದು ಡಾಕ್ಯುಮೆಂಟ್ ಅನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸಾಮಾನ್ಯವಾಗಿ ಆಸ್ತಿಗೆ ಅಷ್ಟು ವೆಚ್ಚದಲ್ಲಿ ನಾನು ಎಲ್ಲೂ ನೋಡಿಲ್ಲ. ಆದ್ರೆ ಬಹುಶಃ ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರದೇ ಆದಂತಹ ಒಂದು ಅದನ್ನ ಪ್ರಶ್ನೆ ಮಾಡಬೇಕು. ಸಹಜವಾಗಿ ಅದು ಪ್ರಶ್ನೆ ಮಾಡ್ತೀವಿ. ಯಾವುದೇ ಒಂದು ಉತ್ಪನ್ನ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಅಷ್ಟು ಜಾಸ್ತಿ ವೆಚ್ಚದಲ್ಲಿ ನೀವು ಏರ್ಪಡಿಸ್ತಾ ಇದ್ರೆ ಅದೇ ನಾವು ಸ್ವಾಭಾವಿಕವಾಗಿ ನಾವು ಪ್ರಶ್ನೆ ಮಾಡ್ತೀವಿ. 100 ಕೋಟಿ ಒಂದು ಆರ್ತಿಗೋಸ್ಕರ ಅಂದ್ರೆ ಬಹುಶಃ ನಾವು ಭಾರತೀಯ ಜನತಾ ಪಾರ್ಟಿನೇ ಇನ್ನೂ ಕಡಿಮೆ ವೆಚ್ಚದಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಫ್ರೀ ಆಗಿ. ಬರೀ ಪ್ರಶ್ನೆ ಮಾಡ್ತಾ ಇದ್ರಿ ಅಷ್ಟೇ, ಹೋರಾಟ ಏನಿಲ್ಲ ಬಿಜೆಪಿ ಅವರು ಅಂತ. ನಮ್ಗೆ ಸಾಂಸ್ಕೃತಿಕವಾಗಿ ನೀವು ಕಾರ್ಯಕ್ರಮ ಮಾಡುವಾಗ ನಮ್ಗೇನು ಸಮಸ್ಯೆ ಇಲ್ಲ. ಹಿಂದೂ ಪರಂಪರೆ ಮತ್ತು ಹಿಂದೂ ಪದ್ಧತಿಗಳನ್ನು ನೀವು ಮುಂದುವರಿತಾ ಇದ್ರೆ ಬಹಳ ಸಂತೋಷದ ವಿಚಾರ ನಮ್ಗೆ. ಆದ್ರೆ ಇದು ಈ ನಮ್ಗೆ ಗೊತ್ತಾಗಿರೋ ಹಾಗೆ ಇದು ಅಮ್ಯೂಸ್ಮೆಂಟ್ ಪಾರ್ಕ್ ಜೊತೆಗೆ ಇದು ಈ 100 ಕೋಟಿ ಅಥವಾ ಎಷ್ಟೋ 200 ಕೋಟಿನೋ ಏನೋ ವೆಚ್ಚದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಅದರಲ್ಲೇ ಸೇರಿದೆ ಅಂತ ನಮ್ಗೆ ಮಾಹಿತಿ ಬಂದಿತ್ತು. ನೀವು ಇವಾಗ ಅದನ್ನ ಸ್ಪಷ್ಟೀಕರಣ ಕೊಟ್ಟಿದ್ದೀರಾ. ನಮ್ಮ ಹೋರಾಟನೂ ಕೂಡ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ ಸಾಧನೆಗಳ ಬಗ್ಗೆ ನೀವು 1 ವರ್ಷದ ಎಂಪಿಯಾಗಿ ನಿಮ್ಮಲ್ಲಿ ಪ್ರಮುಖ ಕೆಲಸಗಳ ಈಗಾಗಲೇ ನಮ್ಮ ಮಣಿಪಾಲ್ ಫ್ಲೈಓವರ್ ಅದಕ್ಕೆ ಸಂಬಂಧಪಟ್ಟಿರೋ ಅನೇಕ ನವೀಕರಣಗಳು ಆಗ್ಬೇಕಾಗಿದೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ. ಅದನ್ನ ಘೋಷಣೆ ಮಾಡಿದೀವಿ. ಮತ್ತೆ ಕಳೆದ 1 ವಾರದಲ್ಲೇ ಅದಕ್ಕೂ ಕೂಡ ಕ್ಲಿಯರೆನ್ಸ್ ಸಿಕ್ಕಿದೆ. ಸೊ ಅದರಲ್ಲಿ ಇಡೀ ಹೈವೇ ಅಲ್ಲಿ ಟೋಲ್ ಏನು ಸಮಸ್ಯೆಗಳಿತ್ತು, ಕೆಲವರು ಟೋಲ್ ಅನ್ನು ಕೂಡ ಅಂದ್ರೆ ಬರೀ ಮೈಸೂರಿಂದ ಮಂಡ್ಯ ಹೋಗೋವ್ರಿಗೆ, ಬರೀ ಮೈಸೂರಿಂದ ರಾಮನಗರ ಹೋಗೋವ್ರಿಗೆ, ಬರೀ ಬೆಂಗಳೂರಿಂದ ಮಂಡ್ಯ ಬರೋವ್ರಿಗೆ ಬೇರೆ ಟೋಲ್ ಬೇಕಾಗಿತ್ತು ಅಂತ ಬಹಳ ಸ್ಪಷ್ಟವಾಗಿ ಇಡೀ ಪ್ರಯಾಣಿಕರು ಹೇಳಿದ್ರು. ಅದ ಮೇರೆಗೆ ಇವತ್ತು ಒಂದು ಹೊಸ ವ್ಯವಸ್ಥೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಪ್ರತಿ ಟೋಲ್ ಬೂತ್ಗಳು ಬೇರೆ ಬೇರೆ ಎಕ್ಸಿಟ್ ಎಂಟ್ರಿಯಲ್ಲೂ ಕೂಡ ನಿರ್ಮಾಣ ಆಗುತ್ತೆ. ಅದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಣಿಪಾಲ್ ಫ್ಲೈಓವರ್ ಅದೇ ಆ ಜಂಕ್ಷನ್ ಏನಿತ್ತು ಅದಕ್ಕೆ ಅಧಿಕೃತವಾಗಿ ಕೆಂಪೇಗೌಡ ವೃತ್ತ ಅಂತ ಕರೀತೀವಿ. ಆ ವೃತ್ತದಲ್ಲಿ ಆ ಒಂದು ಫ್ಲೈಓವರ್ ನಿರ್ಮಾಣ ಮಾಡೋ ಮೂಲಕ ಆ ಸಿಗ್ನಲ್ ಅಲ್ಲಿ ಎಷ್ಟು ಬಹಳ ತಡ ಆಗ್ತಾ ಇತ್ತು ಪ್ರಯಾಣಿಕರಿಗೆ, ಅದು ಕೂಡ ಅನುಕೂಲ ಮಾಡುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ನಮ್ಮ ಮೈಸೂರು ಏರ್ಪೋರ್ಟ್ ಇದು 1 ವರ್ಷದಲ್ಲಿ ಅದರಲ್ಲಿ ಫಾಲೋ ಅಪ್ ಇದ್ದು ನಾವು ಮುಖ್ಯಮಂತ್ರಿ ಅವರ ಕಚೇರಿ ಇರ್ಬೋದು, ಇಲ್ಲಿಯ ಒಂದು ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ಸ್ ಇರ್ಬೋದು, KIDB ಇರ್ಬೋದು, ಲ್ಯಾಂಡ್ ಅಕ್ವಿಸಿಷನ್ ಆಫೀಸ್ ಎಲ್ಲರ ಜೊತೆನೂ ಫಾಲೋ ಅಪ್ ಮಾಡಿ ಇವಾಗ ಕೊನೆಯ ಒಂದು 120 ಕೋಟಿ ಆ ಒಂದು ಇರಿಗೇಷನ್ ಬಾಕ್ಸ್ ಟನಲ್ ಮಾಡೋದಕ್ಕೆ ಮತ್ತೆ ಹೈ ಟೆನ್ಷನ್ ಲೋ ಟೆನ್ಷನ್ ವೈರ್ ನ ಸ್ಥಳಾಂತರ ಮಾಡೋದಕ್ಕೆ ಇವತ್ತು ಅದು ಡಿಸಿಷನ್ ತಗೊಂಡಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ.
ಆದಷ್ಟು ಶೀಘ್ರದಲ್ಲಿ ಆ ಒಂದು ಪ್ರಕ್ರಿಯೆ ಮುಗಿಸಿ ಈ ಲ್ಯಾಂಡ್ ಅನ್ನು ನಾವು ಕೇಂದ್ರ ಸರ್ಕಾರಕ್ಕೆ ನೀವು ಹಸ್ತಾಂತರ ಮಾಡಿದ್ರೆ ನಮ್ಗೆ ಶೀಘ್ರದಲ್ಲೇ ಆ ಏರ್ಪೋರ್ಟ್ ಕೂಡ ಮಾಡ್ತೀವಿ. ಜೊತೆಗೆ ಕೊಡಗು ಅಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ. ಅಮೃತ್ ಯೋಜನೆ ಮೂಲಕ ನಮ್ಮ ಮಡಿಕೇರಿ ನಗರ ಇರ್ಬೋದು, ವಿರಾಜಪೇಟೆ ಪಟ್ಟಣ ಇರ್ಬೋದು, ಸೋಮಾರ್ ಕುಸುಂಟಿಕೊಪ್ಪ ಇರ್ಬೋದು, ಮತ್ತೆ ನಮ್ಮ ಕುಶಾಲನಗರ ಎಲ್ಲಕ್ಕೂ ಕೂಡ ನೇರ ಒಂದು ನೀರಿನ ಸಂಪರ್ಕ ಕೊಡ್ತಿದ್ವಿ. ಮತ್ತೆ ಅಲ್ಲಿಗೂ ಕೂಡ ಶುದ್ಧ ಕುಡಿಯುವ ನೀರು ವ್ಯವಸ್ಥೆಯನ್ನು ಮಾಡಿದ್ವಿ ಅಮೃತ್ ಯೋಜನೆ ಮೂಲಕ. 12 ಹೊಸ ರಸ್ತೆಗಳು ಅಂದ್ರೆ ಅತ್ಯಂತ ಒಂದು ದೂರದಲ್ಲಿರುವಂತದ್ದು ಹಾಡಿಗಳು, ಅವ್ರಿಗೆ ಏನು ಸಂಪರ್ಕನೇ ಇರಲಿಲ್ಲ ರೋಡ್ ಮೂಲಕ, ಅವ್ರಿಗೂ ಕೂಡ 12 ರಸ್ತೆಯನ್ನು ನಿರ್ಮಾಣ ಮಾಡಿದೀವಿ GSY ಅಡಿಯಲ್ಲಿ. ಅದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಕರಿಮೆಣಸಿನ ಬೆಳೆಗಾರರು ಅವ್ರಿಗೆ ಏನು 18% GST ಇತ್ತು ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅದು ಸ್ವಾಭಾವಿಕವಾಗಿ ಆಗಿರುವಂತ ಪ್ರಕ್ರಿಯೆ. ಹಸಿರು ಮೆಣಸಿನ ಕರಿಮೆಣಸಿನ ಆ 18% GST ಕೂಡ ರದ್ದು ಮಾಡಿದ್ದಾರೆ. ಎಷ್ಟೋ ಸೇವಿಂಗ್ಸ್ ಬರುತ್ತೆ ಅಂದ್ರೆ ಲಕ್ಷಾಂತರ ರೂಪಾಯಿ ಒಂದು ಸೇವಿಂಗ್ಸ್ ಬರ್ತಾ ಇದೆ ಕೊಡಗಿನ ಜನಾಂಗಕ್ಕೆ. ಜೊತೆಗೆ ನಮ್ಮ ತಂಬಾಕು ಬೆಳೆಗಾರರು ಇಲ್ಲಿ ಪಿರಿಯಾಪಟ್ಟಣ ಮತ್ತು ಹುಣಸೂರಿನಲ್ಲಿ ಸುತ್ತಮುತ್ತ ನಮ್ಗೆ ಸೇರಿಲ್ಲದೆ ಇರುವಂತದ್ದು KR ಪೇಟೆ ಇರ್ಬೋದು, HD ಕೋಟೆ ಇರ್ಬೋದು, ಹಾಸನ ಜಿಲ್ಲೆನೂ ಕೂಡ ಇರ್ಬೋದು, ತಂಬಾಕು ಬೆಳೆಗಾರರಿಗೆ ಅನುಕೂಲ ಆಗುವಂತದ್ದು, ಅವ್ರಿಗೆ ಒಳ್ಳೆ ಒಂದು ರೇಟ್ ಸಿಕ್ಕಿದೆ ಈ ವರ್ಷ. ಭವಿಷ್ಯದಲ್ಲಿ ಇನ್ನೂ ಉತ್ತಮವಾದಂತ ರೇಟ್ ಸಿಗುತ್ತೆ. ಮತ್ತೆ ಅವರ ಒಂದು ಹಿತಕ್ಕಾಗಿ ಅಂದ್ರೆ ಅವರ ಉತ್ಪಾದಿಸುವಂತದ್ದು ಪ್ರಕ್ರಿಯೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಅವ್ರಿಗೆ ಟೊಬ್ಯಾಕೋ ಉತ್ಪಾದಿಸಬಹುದು ಅಂತಾನು ಕೂಡ ಅನೇಕ ಒಳ್ಳೆ ಒಂದು ತಂತ್ರಜ್ಞಾನನು ಕೂಡ ತರಲಿಕ್ಕೆ ನಾವು ಎಲ್ಲಾ ಸಿದ್ಧತೆಗಳು ಟೊಬ್ಯಾಕೋ ಮಂಡಳಿ ಜೊತೆಗೆ ನಾವು ಮುಂದುವರಿತಾ ಇದ್ದೀವಿ.